ಸ್ಟಾರ್ ಹೋಟೆಲ್ನಲ್ಲಿ ಆಹಾರ ತಿಂದು ಹೆಲ್ದಿಯಾಗಿ ಇರೋಣ ಅಂತ ಅನ್ಕೊಂಡ್ರೆ ಹುಷಾರ್. ಆಹಾರ ಸುರಕ್ಷತಾ ಇಲಾಖೆ ನಡೆಸಿದ ದಾಳಿಯಲ್ಲಿ 5 ಸ್ಟಾರ್ ಹೋಟೆಲ್ ಪಬ್ಗಳ ಅಸಲಿ ಮುಖ ಅನಾವರಣವಾಗಿದೆ. ಕೊಳೆತ ಮಾಂಸ, ಫಂಗಸ್ ಹಿಡಿದ ನಾನ್ ವೆಜ್, ಹುಳ ಬಿದ್ದ ತರಕಾರಿ, ಸತ್ತ ಜಿರಳೆಯಲ್ಲೇ ಅಲ್ಲಿ ಫುಡ್ ಸಿದ್ಧವಾಗ್ತಿದೆಯಂತೆ. ಟೇಸ್ಟಿ ಹೈಜೀನ್ ಅಂತ 5 ಸ್ಟಾರ್ ಹೋಟೆಲ್ಗೆ ಹೋಗ್ತೀರಾ? ಬೆಂಗಳೂರಿನ ಹೈಫೈ ಹೋಟೆಲ್ಗಳಲ್ಲಿ ತಿನ್ನೋಕು ಮುನ್ನ ಎಚ್ಚರ. ಟೇಸ್ಟಿ ಡಿಶ್ ತಯಾರಾಗುತ್ತೆ ಕೊಳೆತ ಮಾಂಸ ಮತ್ತು ತರಕಾರಿಗಳಿಂದ. ಸಿಲಿಕಾನ್ ಸಿಟಿ ಮಂದಿ ಹೈಫೈ ಲೈಫ್ಗೆ ಮರುಳಾಗಿದ್ದಾರೆ. ದುಬಾರಿ ಹೋಟೆಲ್ಗಳು, ಐಷಾರಾಮಿ ಪಬ್ಗಳು ದುಬಾರಿ ಫುಡ್ ಅರಸಿ ಪ್ರತಿಷ್ಠಿತ ಹೋಟೆಲ್ ಪಬ್ಗೆ ಹೋಗ್ತಾರೆ. ಆದ್ರೆ ಸಾವಿರಾರು ರೂಪಾಯಿ ದುಡ್ಡು ಕೊಟ್ಟು ತಿನ್ನೋ ಆಹಾರ ನಿಜಕ್ಕೂ ಸುರಕ್ಷಿತಾನ? ಈ ಪ್ರಶ್ನೆ ಇದೀಗ ಎದ್ದಿದೆ. ಯಾಕಂದ್ರೆ ಆಹಾರ ಸುರಕ್ಷತಾ ಇಲಾಖೆ ನಡೆಸಿದ ದಿಢೀರ್ ಕಾರ್ಯಾಚರಣೆ ವೇಳೆ ಆಘಾತಕಾರಿ ಅಂಶಗಳು ಪತ್ತೆಯಾಗಿವೆ. ದಾಳಿ ವೇಳೆ ಸಿಕ್ಕಿದ್ದು ಯುಪಿ ಸಿಟಿಯ ಸ್ಕೈ ಹೋಟೆಲ್ನ ಕರ್ಮಕಾಂಡ. ಕೊಳೆತ ಕೋಳಿ ಬೀಫ್ 45 ಕೆಜಿ, ವೆಜಿಟೇಬಲ್ ಕಟ್ಲೆಟ್ 6 ಕೆಜಿ, ಪದೇ ಪದೇ ಬಳಸಿದ ಅಡುಗೆ ಎಣ್ಣೆ 15 ಲೀಟರ್, ಒಟ್ಟು 51 ಕೆಜಿ ಆಹಾರ ಪದಾರ್ಥ ವಶಕ್ಕೆ. ರಾಯಲ್ ಚೈನ್ ಹೋಟೆಲ್ನಲ್ಲಿ ಸಿಕ್ಕಿದ್ದು ಬಾತುಕೋಳಿ ಮಾಂಸ 50 ಕೆಜಿ, ಕೊಳೆತ ಮೀನು 5 ಕೆಜಿ, ಒಟ್ಟು ಜಪ್ತಿ 55 ಕೆಜಿ. ಮದ್ರಾಸ್ ಕಿಚನ್ ನಲ್ಲಿ ಸಿಕ್ಕಿದ್ದು ಕಳಪೆ ಬಟಾಣಿ 5 ಕೆಜಿ, ಫಂಗಸ್ ಹಿಡಿದಿರೋ ಮಶ್ರೂಮ್ 5 ಕೆಜಿ. ಸೇನ್ಸೇಸ್ ಹೋಟೆಲ್ನಲ್ಲಿ ಸಿಕ್ಕಿದ್ದು ಕೊಳೆತ ಮೀನು 3 ಕೆಜಿ, ಕೇಕ್, ಆಲೂಗೆಡ್ಡೆ ಮತ್ತು ಟ್ಯಾಕೋಸ್ 7 ಕೆಜಿ, ಬಳಸಿದ ಅಡುಗೆ ಎಣ್ಣೆ 15 ಲೀಟರ್, ಒಟ್ಟು ಆಹಾರ ಪದಾರ್ಥಗಳ ಪ್ರಮಾಣ 132 ಕೆಜಿ. ಆಹಾರ ಸುರಕ್ಷತಾ ಇಲಾಖೆ ನಡೆಸಿದ್ದ ದಾಳಿಯಲ್ಲಿ 5 ಸ್ಟಾರ್ ಹೋಟೆಲ್ ಪಬ್ಗಳ ಅಸಲಿ ಮುಖ ಅನಾವರಣಗೊಂಡಿದ್ದು, ಕಿಚನ್ನಲ್ಲಿ ಅತಿಯಾದ ಅಶುಚಿತ್ವ ಮತ್ತು ನಿಯಮ ಉಲ್ಲಂಘನೆ ಕಂಡು ಬಂದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕಿಚನ್ಗೆ ಬೀಗ ಜಡಿದು ನೋಟಿಸ್ ಜಾರಿ ಮಾಡಿದ್ದಾರೆ. ಇತ್ತ ಹೋಟೆಲ್ ಪಬ್ಗಳ ಕಿಚನ್ಗಳ ಮೇಲೆ ದಾಳಿ ನಡೀತಿದ್ರೆ, ಅತ್ತ ನಕಲಿ ಹಾಗೂ ಕಳಪೆ ಗುಣಮಟ್ಟದ ಕಾಸ್ಮೆಟಿಕ್ಸ್ ಮಾರಾಟದ ವಿರುದ್ಧವೂ ಅಧಿಕಾರಿಗಳು ಸಂಬ್ರ ಸಾರಿದ್ದಾರೆ. ಡ್ರಗ್ಸ್ ಕಂಟ್ರೋಲ್ ಬೋರ್ಡ್ ಅಧಿಕಾರಿಗಳು ಬೆಂಗಳೂರಿನ 10ಕ್ಕೂ ಹೆಚ್ಚು ಕಾಸ್ಮೆಟಿಕ್ ಮಳಿಗೆಗಳ ಮೇಲೆ ದಿಢೀರ್ ದಾಳಿ ನಡೆಸಿದ್ದಾರೆ. ಲಿಪ್ಸ್ಟಿಕ್, ಪೌಡರ್, ಸೇರಂ, ಫೇಶಿಯಲ್ ಕ್ರೀಮ್ ಸೇರಿದಂತೆ ಹಲವು ಸೌಂದರ್ಯವರ್ಧಕಗಳ ಮಾದರಿಗಳನ್ನ ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ. ಒಟ್ನಲ್ಲಿ ಹಣದಾಸೆಗೆ ಬಿದ್ದು ಗ್ರಾಹಕರ ಪ್ರಾಣ ಮತ್ತು ಆರೋಗ್ಯದ ಜೊತೆ ಚೆಲ್ಲಾಟವಾಡ್ತಿದ್ದ ಹೋಟೆಲ್ ಮಾಲೀಕರು ಹಾಗೂ ನಕಲಿ ಕಾಸ್ಮೆಟಿಕ್ಸ್ ದಂಧೆಕೋರರಿಗೆ ಆಹಾರ ಸುರಕ್ಷತಾ ಇಲಾಖೆ ಮತ್ತು ಡ್ರಗ್ಸ್ ಕಂಟ್ರೋಲ್ ಬೋರ್ಡ್ ಬಿಗ್ ಶಾಕ್ ನೀಡಿದೆ. ಮುಂಬರುವ ದಿನಗಳಲ್ಲಿ ಈ ದಾಳಿ ಮತ್ತಷ್ಟು ತೀವ್ರಗೊಳ್ಳಲಿದ್ದು, ನಿರಂತರ ಪರಿಶೀಲನೆ ಮುಂದುವರಿಯಲಿದೆ. ಉಲ್ಲಾಸ್ ಎಸ್ ಕೆರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.